ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು ನಾವು ಉಸಿರಾಡೋ ಕಾಡಿವಳು. ತುಂಬುದಕ್ಕೆ ಚಾ ತುಂಬುದಕ್ಕೆ ಚಾ ತುಂಬುದಕ್ಕೆ ಚಾ ತುಂಬುದಕ್ಕೆ ಚಾ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಖಿತಾ. ಆಕರ್ಷಕ ಲೋಕಕ್ಕೆ ಸ್ವಾಗತ. ಇದು ನವೆಂಬರ್ ತಿಂಗಳು, ಅಂದ್ರೆ ತಿಂಗಳ ಮೊದಲನೇ ದಿನ ಕನ್ನಡ ರಾಜ್ಯೋತ್ಸವದಿಂದ ಶುರುವಾದ್ರೆ ಇಡೀ ತಿಂಗಳು ಒಂದಲ್ಲ ಒಂದು ಕನ್ನಡ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅದೇ ರೀತಿ ಇಲ್ಲಿ ಅಮೆರಿಕದ ಒರ್ಲ್ಯಾಂಡೋದಲ್ಲಿ ನಮ್ಮ ಒರ್ಲ್ಯಾಂಡೋ ಕನ್ನಡ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಇತ್ತು. ಇದರಲ್ಲಿ ಹಾಡು, ಡ್ಯಾನ್ಸು, ನಾಟಕ, ಸಿನಿಮಾ ಅಂತ ಮಕ್ಕಳಿಂದ ಹಿಡಿದು ದೊಡ್ಡೋರ್ ತನಕ ಬಹಳಷ್ಟು ಪರ್ಫಾರ್ಮೆನ್ಸ್ ಇತ್ತು. ಇದ್ರ ಜೊತೆಗೆ ಕರ್ನಾಟಕದ ಸ್ಪೆಷಲ್ ಭೋಜನ ಸೇರಿ ಇಡೀ ಈವೆಂಟ್ ಹಾಲ್ನಲ್ಲಿ ಕನ್ನಡದ ವಾತಾವರಣ ಇತ್ತು. ಏನೇನ್ ಪರ್ಫಾರ್ಮೆನ್ಸ್ ಇತ್ತು, ಏನೆಲ್ಲ ಪ್ರೋಗ್ರಾಮ್ ಇತ್ತು, ಹಾಗೆ ಹೊರದೇಶದ ನೆಲದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹೇಗಿತ್ತು ಅಂತ ನೋಡೋಣ. ಹಾರ್ದಿಕ ಶುಭಾಶಯಗಳು. ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಶರಣದ ಮುದನದ ನವ ವಿಧವ ತುತಿಯ ತವ ಕವಿಂದಲಿ ಕೊಡು ಕವಿ ಜನ ಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ
ಇದು ಮತ್ತೊಬ್ಬ ಮಹಾನ್ ಕವಿ, ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ನಾನು ಬರೆದಂಥ ಕವನ. ಅವರ ಊರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿಯ ಕವಿ ಮನೆ ಹಾಗೂ ಕವಿಶೈಲದ ಪರಿಸರ ಕುರಿತು ನಾನು ಬರೆದಂಥ ಕವನದ ಶೀರ್ಷಿಕೆ ನುಡಿನಮನ. ಕವಿಶೈಲದ ರವಿತೇಜನಿಗೆ ಸವಿಭಾವದ ನುಡಿನಮನ. ಈ ಪುಣ್ಯ ನೆಲದ ಧನ್ಯ ಸ್ಪರ್ಶದಿಂದ ಹರ್ಷಗೊಂಡಿತನ್ನ ತನುಮನ. ಈ ಪುಣ್ಯ ನೆಲದ ಧನ್ಯ ಸ್ಪರ್ಶದಿಂದ ಹರ್ಷಗೊಂಡಿತನ್ನ ತನುಮನ. ಜ್ಞಾನಪೀಠದಿ ಧ್ಯಾನ ಸಾಧನೆಗೈದ ರಸಋಷಿಗಿದೋ ನನ್ನ ನಮನ. ಜ್ಞಾನಪೀಠದಿ ಧ್ಯಾನ ಸಾಧನೆಗೈದ ರಸಋಷಿಗಿದೋ ನನ್ನ ನಮನ. ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಬೆಳದಿಂಗಳು ನೀನೇ ನಮ್ಮಿ ಲಾಗಿನ ಹಾಗೆ ನಮ್ಮಿ ಲಕ್ಷ್ಮೀ ಹಂತಾಳ್ತೀಯಮ್ಮಿ ದೃಷ್ಟಿನ ತೆಗಿಲೆ ನಮ್ಮಿ ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀಲರು ಕೆನ್ನೆ ತುಂಬ ಚಂದ್ರವೆಂಬ ಚುಂಬಿಸನ್ನರು ಮುದ್ದು ಕತ್ತನಿಂದ ಕತ್ತ ಮುಟ್ಟಿನಾನನು दिल की खिड़की ये हाड़ रंग के शाम
ಇದೇನು ಮಾಡುತ್ತಿರುವೆ? ಈ ಭೋಗ ಭಾಗ್ಯ ಸಿರಿಯಲ್ಲಿ ತೇಲುತ್ತಿರುವೆ. ಈ ಲೋಕಕ್ಕೆ ಬಂದ ಕಾರ್ಯವನ್ನು ಅದೇಕೆ ಮರೆತು ನಡೆಯುತ್ತಿರುವೆ? ಮರೆತು ನಡೆಯುತ್ತಿರುವೆ? ಏನಾಯಿತು ಗುರುದೇವ? ನನ್ನಿಂದ ಯಾವ ಮಹತ್ ಕಾರ್ಯ ನಡೆಯಬೇಕಿದೆ? ಕೇಳಿ. ಸಾಕಾರ ಜಗದೀಶ್ವರ ಪರಮೇಶ್ವರ ಶಿವಶಂಕರ ನಮೋ ನಮಃ ನಮೋ ನಮಃ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಅವಧವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುರೀಶಾನವೀಯಂ ಗಣೇರುಂಡಮಾನಂ ತಾನು ಸರ್ಪಚಾರಂ ಮಹಾಕಾಲಕಾಲಂ ಗಣೇಶಾಭಿಮಾನಂ ಜಟಾಜೂಟ ಗಂಗೋತ್ತರಂ. ಸತ್ಯವೇ ಸತ್ಯ, ಇದರಲ್ಲಿ ಸಂದೇಹವೇ ಇಲ್ಲ. ಆದರೂ ಇಂದಿನದೆಲ್ಲ ನೆನೆದರೆ ನನಗೆ ನಿತ್ಯವೆಂಬ ಸಂದೇಹವಿದೆ. ನಾನಿದನ್ನು ಒಮ್ಮೆ ಪರೀಕ್ಷಿಸಲೇಬೇಕು. ಇದರ ಪರೀಕ್ಷೆ ನಿನ್ನಿಂದಲೇ ಆರಂಭವಾಗಿದೆ. ಬೇಡ. ಓ, ಇರಲಿ ಬಾ ಪರಮೇಶ್ವರ, ನಿನ್ನ ಮಸ್ತಕದ ಮೇಲೆ ಈ ಹಸ್ತವನ್ನು ಇಟ್ಟು ಪರೀಕ್ಷಿಸಿದೆ. ಬೇಡ. ಪರಮೇಶ್ವರ ಪರಮೇಶ್ವರ, ಇದೇನಿದು ನಿನ್ನ ಓಟ? ನಿಲ್ಲು ನಿಲ್ಲು. ನಿನ್ನ ಕಪಟ ನಾಟಕ ಮುಕ್ತಾಯ ಮಾಡದೆ ಓಟವನ್ನು ಹೇಗೆ ನಿಲ್ಲಿಸಲಿ? ನಿನ್ನ ಮಾಯಾ ಶಕ್ತಿಯಿಂದ ಈ ಜಗತ್ತನ್ನು ಕಾಯುವಂತವನಾಗಿ. ಹಾಗೆಯೇ ಆಗಲಿ. ಮೊದಲಿಗೆ ಶಿವಾನಂದ ಸಮೂಹ ಅವರ ಕಿರುಪರಿಚಯ. ಶಿವಾನಂದ ಅವರ ಚಿತ್ರ ನಿರ್ದೇಶನ ಪಯಣದ ಬಗ್ಗೆ ಹೇಳೋದಾದ್ರೆ, ಶ್ರೀಯುತರು 2 ಚಲನಚಿತ್ರ, 16 ಸಾಕ್ಷ್ಯಚಿತ್ರ ಹಾಗೂ 15 ಕಿರುಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ರಾಮೋಜಿರಾವ್ ಫಿಲ್ಮ್ ಸ್ಟುಡಿಯೋಸ್ ನಿರ್ಮಿಸಿದ ವೆಂಕಟೇಶ್ವರ ಮಹಿಮೆ ಧಾರಾವಾಹಿಯ ಸಹ ನಿರ್ದೇಶಕರಾಗಿದ್ದರು. ಈ ಧಾರಾವಾಹಿಯ ದಾಖಲೆ ಅಂದರೆ 6 ಭಾಷೆಗಳಲ್ಲಿ ಭಾರತದ 6 ಚಾನೆಲ್ಗಳಲ್ಲಿ ಪ್ರಸಾರವಾಯಿತು. ಇವರು ಸಹ ನಿರ್ದೇಶಿಸಿದ ಕೊಡವ ಭಾಷೆಯ ಮಂದಾರ ಹೂ ಚಲನಚಿತ್ರ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ನಾಗಮಂಡಲ ಮತ್ತು ವಿಮೋಚನೆ ಚಲನಚಿತ್ರಗಳು ರಾಜ್ಯ ಪ್ರಶಸ್ತಿಯನ್ನು ಗಳಿಸಿವೆ. ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರ ಬಗ್ಗೆ ಚಿತ್ರ ಮಾಡಬೇಕೆಂಬ ಆಲೋಚನೆ ನಿಮಗೆ ಹೇಗೆ ಹುಟ್ಟಿತು? ಎಲ್ರಿಗೂ ನಮಸ್ಕಾರ. ನನಗೆ ಮೊದಲೊಂದು ಬಸವಣ್ಣವ್ರ ಬಗ್ಗೆ ಸಿನಿಮಾ ಮಾಡಿದ್ದೆ. ಅದಾದ್ಮೇಲೆ ನಾನು ಟಿವಿ ಸೀರಿಯಲ್ ಮಾಡುವಾಗ ಪುರಂದರದಾಸರದು, ಆಮೇಲೆ ವೆಂಕಟೇಶ್ವರ ಮಹಿಮೆ ಅಂತ ವಿಷ್ಣು ಕತೆ, ಈ ಥರದ್ದು ವ್ಯಕ್ತಿ ಚಿತ್ರಗಳನ್ನ ನಾನು ತುಂಬ ಮಾಡಿದ್ದೀವಿ. ಡಾಕ್ಯುಮೆಂಟ್ರಿಗಳು ಅವೆಲ್ಲ. ರಾಜಾರಾಮ್ ಮೋಹನ್ ರಾಯ್ದು ನಾನೇ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೆ, ಅವ್ರದ್ದು ಲೈಫ್ ಹಿಸ್ಟ್ರಿ.
ಆಮೇಲೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರು 8 ಜನರದ್ದು ನಾನು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ. ಈಗೆಲ್ಲ ಇದ್ದಾಗ ನನಗೆ ವ್ಯಕ್ತಿ ಚಿತ್ರ ತುಂಬಾ ಇಷ್ಟವಾಗುತ್ತೆ. ಹೀಗೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋ ಕುವೆಂಪುರವರ ಸಾಲಿನಂತೆ ಕನ್ನಡದ ಹಬ್ಬನ ಎಲ್ಲರೂ ಸೇರಿ ಸಂಭ್ರಮಿಸಿದ್ದು ನಿಜಕ್ಕೂ ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಇದೆಲ್ಲ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಆಕರ್ಷಕ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.